ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಭಾನುವಾರ. ನಾನು ಎಂಸಿ ಗುರುಶಾಂತಪ್ಪ. ಸುದ್ದಿಗಳ ವಿವರ. ತಾಯಿಯ ಎದೆ ಹಾಲಿನ ಮಹತ್ವದ ಬಗ್ಗೆ ತಾಯಿ ಜೊತೆಗೆ ಕುಟುಂಬದ ಎಲ್ಲರೂ ತಿಳಿದುಕೊಂಡಿರಬೇಕು ಎಂದು ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ವೈಎಂ ಲಲಿತಾ ಸಲಹೆಯನ್ನ ನೀಡಿದರು. ಅವರು ಶುಕ್ರವಾರ ಪಟ್ಟಣದ ಮೇದರಬೀದಿಯ ಅಂಗನವಾಡಿಯಲ್ಲಿ ನಡೆದ ವಿಶ್ವ ಸ್ತನ್ಯಪಾನ ಸಪ್ತಾಹ ಹಾಗೂ ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ತಾಯಿಯ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ 5 ವರ್ಷ ತುಂಬುವವರೆಗೂ ಸಾಂಕ್ರಾಮಿಕ ರೋಗಗಳು ಬರುವುದಿಲ್ಲ. ತಾಯಿಗೆ ಸ್ತನ ಕ್ಯಾನ್ಸರ್ ಬರುವುದಿಲ್ಲ. ಮಗುವಿಗೆ ಸ್ನಾನ ಮಾಡಿಸುವಾಗಲೂ ಜಾಗ್ರತೆ ವಹಿಸಬೇಕು. ಬಾಣಂತಿಯು ರೋಗಿಯಲ್ಲ. ಆದ್ದರಿಂದ ಬಾಣಂತಿಗೆ ಆಹಾರದಲ್ಲಿ ಯಾವುದೇ ಕಡಿವಾಣ ಹಾಕದೆ ಎಲ್ಲ ಪೌಷ್ಟಿಕಾಂಶದ ಆಹಾರಗಳನ್ನು ನೀಡಬೇಕು ಎಂದು ಸಲಹೆಯನ್ನ ನೀಡಿದರು. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಬಾನಾ ಅಂಜುಮ್ ರವರು ಮಾತನಾಡಿ, ಎದೆ ಹಾಲು ಕುಡಿಸುವುದರಿಂದ ಮಗುವಿನ ಆರೋಗ್ಯ ಉತ್ತಮವಾಗಲಿದೆ. ತಾಯಿ ಹಾಗೂ ಮಗುವಿನ ಬಾಂಧವ್ಯ ಹೆಚ್ಚಾಗಲಿದೆ. ತಾಯಿಯ ಸಹನೆ, ಪ್ರೀತಿ ಮಗುವಿಗೆ ಸಿಗಬೇಕು. ತಾಯಿ ಹಾಗೂ ಮಗು ಆರೋಗ್ಯವಾಗಿರಬೇಕು ಎಂದರು. ಇದೇ ಸಂದರ್ಭದಲ್ಲಿ ಗರ್ಭಿಣಿಯರಿಗೆ ಆರತಿ ಎತ್ತಿ ಮಡಿಲು ತುಂಬಿ ಬಾಗಿನ ನೀಡಿ ಸೀಮಂತ ಮಾಡಲಾಯಿತು. ಸಭೆಯಲ್ಲಿ ಸಮಾಜ ಸೇವಕಿ ಜುಬೇದಾ, ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಪಿಪಿ ಬೇಬಿ, ಸಿಡಿಪಿಒ ಇಲಾಖೆಯ ಮೇಲ್ವಿಚಾರಕಿ ಸಾವಿತ್ರಮ್ಮ, ಹಿರಿಯ ಆರೋಗ್ಯ ಸುರಕ್ಷಣಾಧಿಕಾರಿ ಡೈಸಿ, ಆಶಾ ಕಾರ್ಯಕರ್ತೆ ಕುಸುಮ, ಮೇದರ ಬೀದಿಯ ಅಂಗನವಾಡಿ ಕಾರ್ಯಕರ್ತೆ ಅನಿತಾ ಇದ್ದರು. ಪೌಷ್ಟಿಕಾಂಶ ಆಹಾರದ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಆಗೋದಿಲ್ಲ, ಅನಿವಾರ್ಯ ಕಾರಣ ಅಂತ ನಾವು ಸ್ಟಾಪ್ ಮಾಡಿದಾಗ ನಮಗೆ ನಮ್ಮ ಇದು ಯೂಟಿರಸ್ಗೆ ಮತ್ತೆ ಬ್ರೆಸ್ಟ್ಗೆ ದೇರ್ ಇಸ್ ಅ ಕನೆಕ್ಷನ್ ಬಿಟ್ವೀನ್ ದಮ್. ಆ ಎರಡು ಕನೆಕ್ಷನ್ ನಮಗೆ ಮೆದುಳಿನ ಜೊತೆಗೆ ಬ್ರೈನಿಗೆ ಕನೆಕ್ಟ್ ಆಗಿರುತ್ತೆ. ಹಾಗಾಗಿ ಅವು ಮೂರೂ ಒಂದು ಕಾಂಬಿನೇಷನ್ ಅಲ್ಲಿ ನಾವು ಹೋಗೋದ್ರಿಂದ ಅದನ್ನ ಡಿಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಅನ್ನೋದನ್ನ ಕೂಡ ನಮ್ಮ ಲಲಿತಾ ಮೇಡಮ್ ತುಂಬಾ ಸೂಕ್ಷ್ಮವಾಗಿ ತಿಳಿಸಿದ್ದಾರೆ. ಅದನ್ನ ಯೋಚನೆ ತಾಯಿ ಬಂದಿರ್ಬೇಕು. ಯಾವಾಗ ಎಷ್ಟನೇ ತಿಂಗಳ ಬಂದಿರ್ಬೇಕು? ಅವಳಿಗೆ 5ನೇ ತಿಂಗಳಲ್ಲಿ. ಒಬ್ಬಳೇ ಯೋಚನೆ ಮಾಡಿದ್ರೆ ಸಾಕಾಗಲ್ಲ. ಈ ಮಾತನ್ನ ಗಂಡನು ಡಿಸ್ಕಷನ್ ಮಾಡ್ಬೇಕು, ಅತ್ತೆ ಡಿಸ್ಕಷನ್ ಮಾಡ್ಬೇಕು, ಅಮ್ಮ ಕೂಡ ಚರ್ಚೆ ಮಾಡ್ಕೊಡ್ಬೇಕು. ಹೌದಾ, ಇಷ್ಟು ಹಾಲು ಹಾಗಾದ್ರೆ ಅಗತ್ಯ ಇದೆಯಾ? ಹಾಗಾದ್ರೆ 5ನೇ ತಿಂಗಳಲ್ಲಿ ಅವಳಿಗೆ ನಾವು ಏನೆಲ್ಲ ಕ್ರಮಗಳನ್ನ ತಗೊಳ್ಬೇಕು ಅಂತ ಎಲ್ಲರಿಗೂ ಕುಟುಂಬದ ಜವಾಬ್ದಾರಿ ಕೂಡ ಹೌದು. ಎದೆ ಹಾಲಿನ ಒಂದು ಉಪಯೋಗದ ಬಗ್ಗೆ ಪರಿಶಿಷ್ಟ ಜಾತಿಯ ಆದಿ ಕರ್ನಾಟಕ ಆದಿ ದ್ರಾವಿಡ ಜಾತಿ ಪ್ರಮಾಣ ಪತ್ರ ನೀಡುವಲ್ಲಿ ಅಧಿಕಾರಿಗಳಲ್ಲಿರುವ ಗೊಂದಲಗಳನ್ನು ನಿವಾರಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಆದಿ ದ್ರಾವಿಡ ಸಮಾಜ ಸೇವಾ ಸಂಘದ ಮುಖಂಡರುಗಳು ತಹಶೀಲ್ದಾರ್ ಡಾಕ್ಟರ್ ನೂರುಲ್ ಅವರಿಗೆ ಶುಕ್ರವಾರ ಮನವಿ ಪತ್ರವನ್ನು ಅರ್ಪಿಸಿದರು. ಮನವಿಯಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿಡ ಸಮುದಾಯವು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲದವರಾದರೂ ಈಗ ಅಕ್ಕಪಕ್ಕದ ಜಿಲ್ಲೆಗಳಾದ ಚಿಕ್ಕಮಗಳೂರು, ಉಡುಪಿ, ಹಾಸನ, ಮಡಿಕೇರಿ, ಶಿವಮೊಗ್ಗ ಸೇರಿದಂತೆ 6 ಜಿಲ್ಲೆಗಳಲ್ಲಿ ವಾಸವಾಗಿದ್ದು ಅಂದಾಜು 5,000 ಕುಟುಂಬಗಳಿವೆ. ನಮ್ಮ ಸಮುದಾಯದವರು ಏಕರೂಪದ ಜಾತಿ ಪ್ರಮಾಣ ಪತ್ರ ಪಡೆಯುತ್ತಿದ್ದಾರೆ. ಪ್ರಸ್ತುತ ಒಳ ಮೀಸಲಾತಿ ಜಾರಿಯಾಗಿರುವುದರಿಂದ ಉಪಜಾತಿ ನಮೂದಿಸಬೇಕು ಎಂದು ಕಡ್ಡಾಯ ಮಾಡಲಾಗುತ್ತಿದೆ. ನಮಗೆ ಯಾವುದೇ ಉಪಜಾತಿಗಳಿಲ್ಲದೆ ಆದಿ ಕರ್ನಾಟಕ ಆದಿ ದ್ರಾವಿಡ ಜಾತಿ ಪ್ರಮಾಣ ಪತ್ರಗಳು ಪಡೆಯುತ್ತಿದ್ದೇವೆ. ಆದರೆ ಚಿಕ್ಕಮಗಳೂರು ಜಿಲ್ಲೆಯ ಕೆಲವು ತಾಲೂಕಿನ ಅಧಿಕಾರಿಗಳು ತಿಳುವಳಿಕೆ ಕೊರತೆಯಿಂದಾಗಿ ನಮ್ಮ ಸಮುದಾಯದ ಜನರಿಗೆ ಜಾತಿ ಪ್ರಮಾಣ ಪತ್ರ ನೀಡಲು ನಿರಾಕರಿಸುತ್ತಿದ್ದಾರೆ. ಇದರಿಂದ ನಮ್ಮ ಜಾತಿಯವರಿಗೆ ಉದ್ಯೋಗ, ಶಿಕ್ಷಣಕ್ಕೆ ತೀವ್ರ ತೊಂದರೆಯಾಗುತ್ತದೆ. ನಮಗೆ ಉಪಜಾತಿ ಇಲ್ಲದೆ ಇದ್ದರೂ ಕೂಡ ಸರ್ಕಾರದ ವೆಬ್ಸೈಟ್ನಲ್ಲಿ ಇದ್ದಂತೆ ಪರಿಶಿಷ್ಟ ಪ್ರಮಾಣ ಪತ್ರ ಪಡೆಯಲು ಅವಕಾಶವಿದೆ. ಆದ್ದರಿಂದ ಆದಿ ದ್ರಾವಿಡ ಪ್ರವರ್ಗ ಬಿ ಪ್ರಮಾಣ ಪತ್ರ ನೀಡುವಂತೆ ಕಂದಾಯ ನಿರೀಕ್ಷಕರು, ಉಪ ತಹಶೀಲ್ದಾರ್ ಹಾಗೂ ಗ್ರಾಮ ಲೆಕ್ಕಿಗರಿಗೆ ಮಾಹಿತಿಯನ್ನು ನೀಡಬೇಕು ಎಂದು ಮನವಿ ಪತ್ರದಲ್ಲಿ ಒತ್ತಾಯಿಸಲಾಗಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ಆದಿ ದ್ರಾವಿಡ ಸಮಾಜ ಸೇವಾ ಸಂಘದ ರಾಜ್ಯ ಅಧ್ಯಕ್ಷ ಗಣೇಶ್ ಪ್ರಸಾದ್, ಜಿಲ್ಲಾ ಗೌರವ ಅಧ್ಯಕ್ಷ ಆರ್ಡಿಕೊಪ್ಪ ಸುರೇಶ್, ಎನ್ಆರ್ಪುರ ತಾಲೂಕು ಪ್ರಧಾನ ಕಾರ್ಯದರ್ಶಿ ಬನ್ನೂರು ಬಿ ರಘು, ತಾಲೂಕು ಕಾರ್ಯದರ್ಶಿ ರವಿ ಹಾಗೂ ವಿವಿಧ ತಾಲೂಕು ಸಂಘಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನರಸಿಂಹರಾಜಪುರ ಪಟ್ಟಣದ ಬಸ್ತಿಮಠ ಮುಖ್ಯ ರಸ್ತೆಯಿಂದ ಮುಂಡೊಳ್ಳಿ, ನಾಗಲಾಪುರ, ಕಾರೇಕೊಪ್ಪ, ಸೀಗುವಾನಿ ಸರ್ಕಲ್ ವರೆಗೆ ಅಂದಾಜು 2 ಕಿಲೋಮೀಟರ್ ದೂರದ ಬೈಪಾಸ್ ರಸ್ತೆ ತುಂಬ ಹೊಂಡ ಗುಂಡಿಗಳಿಂದ ಕೂಡಿದ್ದು ಈ ರಸ್ತೆಯಲ್ಲಿ ವಾಹನ ಹೋಗಲು ಸಾಧ್ಯವಾಗದಂತಹ ಪರಿಸ್ಥಿತಿ ಏರ್ಪಟ್ಟಿದ್ದು ಸಂಬಂಧಪಟ್ಟವರು ತಕ್ಷಣ ರಸ್ತೆಯನ್ನು ದುರಸ್ತಿ ಮಾಡಿಸಿಕೊಡಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಪಟ್ಟಣದಿಂದ ಬಸ್ತಿಮಠ ಮುಖ್ಯ ರಸ್ತೆಯಿಂದ ಸೀಗುವಾನಿ ಸರ್ಕಲ್ ವರೆಗೆ 2 ಕಿಲೋಮೀಟರ್ ಬೈಪಾಸ್ ರಸ್ತೆ ಇದೆ. ಮುಂಡೊಳ್ಳಿ, ನಾಗಲಾಪುರ, ಕಾರ್ಕೊಪ್ಪದ ಮೂಲಕ ಸೀಗುವಾನಿ ಸರ್ಕಲ್ ಸೇರುತ್ತದೆ. ಅಲ್ಲಿಂದ ವರ್ಕಾಟೆ, ಹಂತುವಾನಿ, ಹೊನ್ನೆಕುಡಿಗೆ ಮುಂತಾದ ಊರುಗಳಿಗೆ ಹೋಗುವ ರಸ್ತೆಗೆ ಈ ಬೈಪಾಸ್ ರಸ್ತೆ ಸಂಪರ್ಕಿಸುತ್ತದೆ. ವಿಶೇಷ ಎಂದರೆ ಈ 2 ಕಿಲೋಮೀಟರ್ ಬೈಪಾಸ್ ರಸ್ತೆಯಲ್ಲಿ ಅಂದಾಜು 30 ಎಕರೆ ವಿಸ್ತೀರ್ಣದ ಹೆಗ್ಗೆರೆ ಕೆರೆ ಇದೆ. ಕೆರೆ ದಂಡೆಯ ಮೇಲೆ ರಸ್ತೆ ಮಾಡಲಾಗಿದೆ. ಪ್ರತಿನಿತ್ಯ ಬೈಪಾಸ್ ರಸ್ತೆಯಲ್ಲಿ ಹೋಗಬೇಕಾದರೆ ಕೆರೆಯ ದಂಡೆ ಮೇಲೆ ಇರುವ ರಸ್ತೆಯ ಮೇಲೆ ಹೋಗಬೇಕಾಗುತ್ತದೆ.
ರಸ್ತೆಯ ಉದ್ದಕ್ಕೂ ದೊಡ್ಡ ದೊಡ್ಡ ಹೊಂಡ ಗುಂಡಿಯಾಗಿದೆ. ಈ ರಸ್ತೆಯಲ್ಲೇ ಶಾಲಾ ವಾಹನ, ಶಾಲಾ ಮಕ್ಕಳನ್ನು ಕರೆದುಕೊಂಡು ಹೋಗುವ ಆಟೋ ರಿಕ್ಷಾಗಳು ಸಂಚರಿಸುತ್ತಿವೆ. 30 ಎಕರೆ ವಿಸ್ತೀರ್ಣದ ಹೆಗ್ಗೆರೆ ಕೆರೆ ತುಂಬಿ ತುಳುಕಾಡುತ್ತಿದೆ. ಕೆರೆ ಏರಿ ಮೇಲೆ ರಸ್ತೆ ಇರುವುದರಿಂದ ಹಾಗೂ ಈ ರಸ್ತೆಯಲ್ಲಿ ಹೊಂಡ ಇರುವುದರಿಂದ ಆಟೋ ಹಾಗೂ ಇತರ ವಾಹನಗಳು ಪಲ್ಟಿಯಾಗಿ ಕೆರೆಗೆ ಬೀಳುವ ಸಂಭವ ಹೆಚ್ಚಾಗಿದೆ. ಒಂದು ಬದಿ ತೋಟ ಹಾಗೂ ಮತ್ತೊಂದು ಬದಿ ಕೆರೆ ಇದೆ. ಕೆರೆಯ ಎರಡೂ ಬದಿ ತಡೆಗೋಡೆ ಕಟ್ಟಿಸಬೇಕು ಎಂದು ಗ್ರಾಮಸ್ಥರ ಆಗ್ರಹವಾಗಿದೆ. ಅಪಾಯ ಆಗುವ ಮುನ್ನ ಸಂಬಂಧಪಟ್ಟವರು ಎಚ್ಚೆತ್ತುಕೊಂಡು ರಸ್ತೆಯ ಗುಂಡಿ ಹೊಂಡ ಮುಚ್ಚಬೇಕು ಹಾಗೂ ಕೆರೆಯ ಎರಡೂ ಬದಿ ತಡೆಗೋಡೆ ನಿರ್ಮಿಸಬೇಕು ಎಂದು ಗ್ರಾಮಸ್ಥರಾದ KN ಶಿವದಾಸ್, ಸೀಗವಾನಿ ಉಪೇಂದ್ರಗೌಡ ಹಾಗೂ ಇತರರು ಗ್ರಾಮಸ್ಥರು ಸಹ ಆಗ್ರಹವಾಗಿದೆ. ಮೇಯಲು ಬಿಟ್ಟ ಎಮ್ಮೆಯ ಮೇಲೆ ಒಣಗಿದ ಮರ ಉರುಳಿ ಬಿದ್ದು ಎಮ್ಮೆ ಮೃತಪಟ್ಟ ಘಟನೆ ಕೊನೋಡಿ ಗ್ರಾಮದ ಹೆಮ್ಮೂರಿನಲ್ಲಿ ಶನಿವಾರ ನಡೆದಿದೆ. ಹೆಮ್ಮೂರಿನ HV ದಿನೇಶ್ ಎಂಬುವರಿಗೆ ಸೇರಿದ ಎಮ್ಮೆಯು ಶುಕ್ರವಾರ ಮೇಯಲು ಬಿಡಲಾಗಿತ್ತು. ಸಂಜೆ ಎಮ್ಮೆಯು ಮನೆಗೆ ಬಂದಿರಲಿಲ್ಲ. ಹುಡುಕಾಟ ನಡೆಸಿದಾಗ ಕೊಡಗಿನ ಬೈಲು ಕಾಡಿನಲ್ಲಿ ಒಣಗಿದ ಮರ ಉರುಳಿ ಎಮ್ಮೆ ಸತ್ತಿರುವುದು ಶನಿವಾರ ಬೆಳಕಿಗೆ ಬಂದಿದೆ. ಎಮ್ಮೆ ಈ ಹಿಂದೆಯೇ ಕರು ಹಾಕಿದ್ದು ಹಾಲು ಸಹ ನೀಡುತ್ತಿತ್ತು. ಅಂದಾಜು 35,000 ರೂಪಾಯಿ ಬೆಲೆ ಬಾಳಲಿದೆ ಎಂದು ಅಂದಾಜಿಸಲಾಗಿದೆ. ಸ್ಥಳಕ್ಕೆ ಗ್ರಾಮ ಲೆಕ್ಕಾಧಿಕಾರಿ ವಿಶ್ವನಾಥ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ವಂದನೆಗಳು.